ಭಾರತದ ಪ್ರಧಾನಮಂತ್ರಿಯಾಗಿ ಈಗಾಗಲೇ 11ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು ನಮಗೆಲ್ಲ ಗೊತ್ತಿದೆ. ಅವರ ಅಮೆರಿಕ ಭೇಟಿ ಅವಧಿಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಮಿಂಚಿನ ಸಂಚಾರ ಗೋಚರವಾಯಿತು. ವಿದೇಶಕ್ಕೆ ಹೋದಾಗ ಒಬ್ಬ ಹಿರಿಯ ಮುತ್ಸದ್ದಿ ಥರ, ಒಬ್ಬ ಮಾಗಿದ ಜನನಾಯಕನಂತೆ ಮೋದಿ ಮಾತಾಡಿದ್ದಿತ್ತಲ್ಲ, ಅದು ಮೋದಿಗೆ ಮಾತ್ರ ಸಾಧ್ಯ. ಅವರ ಅನೇಕ ಗುಣ ದೌರ್ಬಲ್ಯಗಳನ್ನು ಕಂಡಿರೋ ನಮ್ಮಂಥವರು ಕೂಡ, ಈ ದೇಶದ ನಾಗರಿಕರಿಗೂ ಕೂಡ ಆ ವ್ಯಕ್ತಿಯನ್ನು ಮೆಚ್ಚದಿರಲಿಕ್ಕೆ ಸಾಧ್ಯವೇ ಇಲ್ಲ. ಅಮೆರಿಕದಲ್ಲಿ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಹುದ್ದೆ ವಹಿಸಿಕೊಂಡ ನಂತರ 9ನೇ ಬಾರಿಗೆ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಭೇಟಿ ಇಟ್ಟಿದ್ದಾರೆ. ಅದರಲ್ಲೂ ಇತ್ತೀಚಿನ 2024ರ ಲೋಕಸಭಾ ಚುನಾವಣೆಯ ನಂತರ ತಮ್ಮ 3ನೇ ಅವಧಿಯ ಪ್ರಧಾನಮಂತ್ರಿಗಿರಿ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು ನಮಗೆಲ್ಲ ಗೊತ್ತಿದೆ. ಕಳೆದ ವಾರ 3 ದಿನಗಳ ಕಾಲ ಅವರ ಅಮೆರಿಕ ಭೇಟಿ ಅವಧಿಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಮಿಂಚಿನ ಸಂಚಾರ ಗೋಚರವಾಯಿತು. ಅದ್ಯಾಕೋ ಈ ಸಲ ತಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಂತ ಬಹುಮತಕ್ಕೆ 32 ಸೀಟ್ ಕಡಿಮೆ ಆಯಿತು ಮತ್ತು ಎಕ್ಸಿಟ್ ಪೋಲ್ಗಳು ಸೂಚಿಸಿದಂತೆ ಆ ಭವಿಷ್ಯವಾಣಿ ಕೂಡ 63 ಸೀಟ್ಗಳಿಗಿಂತ ಕಡಿಮೆ ಬಂತು ಅನ್ನೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಸಮ್ಮಿಶ್ರ ಸರ್ಕಾರದ ನೇತೃತ್ವ ವಹಿಸಿಕೊಳ್ಳಬೇಕಾದ ಮುಜುಗರ ಬಂದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಮಂಕಾದಂತೆ ಕಾಣುತ್ತಾ ಇದ್ದ ನರೇಂದ್ರ ಮೋದಿಯವರು ಅಮೆರಿಕದಲ್ಲಿ ಕಾಲಿಡುತ್ತಲೇ ಅಲ್ಲಿನ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಪಾಲ್ಗೊಂಡ ಒಂದು ಉಪನ್ಯಾಸ ಕಾರ್ಯಕ್ರಮ. ತದನಂತರ ಅಮೆರಿಕ ದೇಶದಲ್ಲಿ 15 ಅತ್ಯುತ್ತಮ ತಂತ್ರಜ್ಞಾನಾಧಾರಿತ ಕಂಪನಿಗಳ ಮುಖ್ಯಸ್ಥರುಗಳ ಜೊತೆಗೆ, ಅಂದರೆ ಹೈಟೆಕ್ ಕಂಪನಿಗಳ ಮುಖ್ಯಸ್ಥರುಗಳ ಜೊತೆಗೆ ನಡೆದ ಸಂವಾದ. ಅಲ್ಲಿ ಮತ್ತೆ ತಮ್ಮ ಮೊದಲಿನ ನಮಗೆಲ್ಲ ಚಿರಪರಿಚಿತವಾಗಿರುವ ಆ ಮಿಂಚನ್ನು ಮತ್ತೆ ಕಂಡುಕೊಂಡ್ರಲ್ಲ, ಅದು ಭಾಳ ಅಚ್ಚರಿದಾಯಕವಾದ ಸಂಗತಿ. ಅವರು ಮೊದಲು ಅಮೆರಿಕದ ಅಧ್ಯಕ್ಷರ ಜೊತೆಗೆ ನೇರ ಸಂವಾದ ನಡೆಸಿದ್ರು. ಯಾಕಂದರೆ ಅಲ್ಲಿ ಹೋಗಿದ್ದ ಉದ್ದೇಶವೇ ಆ 4 ದೇಶಗಳ ಒಕ್ಕೂಟ, ಖಾದ್ ಒಕ್ಕೂಟದ ಶೃಂಗಸಭೆಯಲ್ಲಿ ಪಾಲ್ಗೊಂಡರು. ಖಾದ್ ಒಕ್ಕೂಟದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ, ಭಾರತ, ಆಸ್ಟ್ರೇಲಿಯಾ ಮತ್ತು ಜಪಾನ್ ದೇಶಗಳ ಮುಖ್ಯಸ್ಥರುಗಳು, ಕಾರ್ಯಾಂಗದ ಮುಖ್ಯಸ್ಥರುಗಳು, ಅಮೆರಿಕದ ಅಧ್ಯಕ್ಷ ಮತ್ತು ಇತರ 3 ದೇಶಗಳ ಪ್ರಧಾನಮಂತ್ರಿಗಳು ಅದರಲ್ಲಿ ಪಾಲ್ಗೊಂಡಿದ್ದರು. ಆ ಸಭೆ ನಡೆದಿದ್ದು ಕೂಡ ಇದೀಗ ನಿರ್ಗಮನಕ್ಕೆ ತಯಾರಾಗಿರೋ ಅಧ್ಯಕ್ಷ ಜೋ ಬೈಡನ್ ಅವರ ಸ್ವಂತ ನಿವಾಸದಲ್ಲಿ, ಫಿಲಡೆಲ್ಫಿಯಾದಲ್ಲಿರೋ ಪೆನ್ಸಿಲ್ವ್ಯಾನಿಯಾದಲ್ಲಿರೋ ತಮ್ಮ ಸ್ವಂತ ನಿವಾಸದಲ್ಲೇ ಈ ಸಭೆಯನ್ನು ನಡೆಸಿದರು. ಅಲ್ಲಿ ಮೋದಿಯವರನ್ನ ಅತ್ಯಂತ ಗೌರವದಿಂದ ಕೈ ಹಿಡಿದುಕೊಂಡು ಒಳಗೆ ಕರ್ಕೊಂಡು ಹೋಗಿ ಮನೆ ಹಿರಿಯನಂತೆ, ಯಜಮಾನಂತೆ ಅವರು ಗೌರವಿಸಿದರು. ಒಂದು ವ್ಯಕ್ತಿಗತವಾದ ಆತ್ಮೀಯತೆಯನ್ನು ತೋರಿದರು. ಈ ಬಗ್ಗೆ ಮೋದಿಯವರು ನಾಸಾ ಕೊಲೆಸಿಯಂ, ನ್ಯೂಯಾರ್ಕ್ನ ನಾಸಾ ಕೊಲೆಸಿಯಂ ಅನ್ನೋ ಒಳಾಂಗಣ ಸಭಾಂಗಣದಲ್ಲಿ ಕಿಕ್ಕಿರಿದು ಸೇರಿದ್ದ ಸುಮಾರು 13,000 ಮಂದಿ ಅಮೆರಿಕ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಭಾಷಣ ಮಾಡಿದಾಗ ಆ ಭಾವುಕತೆಯನ್ನು ಹಂಚಿಕೊಂಡ್ರು. ಅವ್ರು ಹೇಳಿದ್ದಷ್ಟೇ, ನೋಡಿ, ಇವತ್ತು AI ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನನ್ನ ಪ್ರಕಾರ AI ಅಂದರೆ ಅಮೇರಿಕನ್ ಇಂಡಿಯನ್ ಸ್ಪಿರಿಟ್, ಅಮೇರಿಕ ಮತ್ತು ಭಾರತದ ಒಂದು ಸಂಯೋಜನೆಯಿಂದ ಸೃಷ್ಟಿಯಾಗಿರೋ ಒಂದು ಹೊಸ ಉತ್ಸಾಹ, ಒಂದು ಅದಮ್ಯ ಜೀವನೋತ್ಸಾಹ. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂತಂದರೆ AI ಅಂತಂದರೆ ಇದು ಭಾರತದಲ್ಲಿ ಜನಿಸುವ ಹಸುಗೂಸುಗಳು ಅವು ಮಾತನಾಡಲಿಕ್ಕೆ ಶುರು ಮಾಡೋದೇ ಆಯಿ ಅನ್ನೋ ಶಬ್ದದೊಂದಿಗೆ. ಅಂದರೆ ಅಮ್ಮನನ್ನು ಆಯಿ ಅಂತ ಹಿಂದಿ ಭಾಷಿಕ ಪ್ರದೇಶಗಳಲ್ಲಿ ಒಂದು ಪದ್ಧತಿ ಇದೆ. ಸೊ ಅನೇಕ ಅರ್ಥಗಳನ್ನು ಕೊಡ್ತಾ ಅಮೇರಿಕದ ಅಧ್ಯಕ್ಷರು ತಮಗೆ ತೋರಿದ ವ್ಯಕ್ತಿಗತ ಒಂದು ಆತಿಥ್ಯದ ಬಗ್ಗೆ ಪ್ರಸ್ತಾಪ ಮಾಡಿದರು. ಇವತ್ತು ಜೋ ಬೈಡನ್ ಅವರು ತಮ್ಮ ಸ್ವಂತ ನಿವಾಸದಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ಅತ್ಯಂತ ಹಳೆಯ ಆತ್ಮೀಯ ಸ್ನೇಹಿತನಂತೆ ಪ್ರೀತಿಯನ್ನು ತೋರಿಸಿದರು, ಗೌರವವನ್ನು ತೋರಿಸಿದರು. ಆ ಗೌರವ ನನ್ನ ಪ್ರಕಾರ ಆ ಗೌರವ ಮತ್ತು ಪ್ರೀತಿ, ಆ ಶ್ರೇಯಸ್ಸಿಗೆ ಪಾತ್ರರಾಗಬೇಕಾಗಿರೋದು 140 ಕೋಟಿ ಭಾರತೀಯರು. ಅದಷ್ಟೇ ಅಲ್ಲ, ಈ ರೀತಿಯ ಒಂದು ವಿಶೇಷವಾದ ಆತಿಥ್ಯ ದೊರೆಯಲಿಕ್ಕೆ ಕಾರಣವಾದದ್ದು ಅಮೇರಿಕ ದೇಶವನ್ನು ಶ್ರೀಮಂತಗೊಳಿಸಿರೋ ನೀವೆಲ್ಲ ಇದ್ದೀರಲ್ಲ, ಅಮೇರಿಕನ್ ಇಂಡಿಯನ್ ಭಾರತೀಯರು, ಆ ಭಾರತ ಮೂಲದ ಅಮೇರಿಕನ್ ಪ್ರಜೆಗಳು. ನೀವು ಈ ದೇಶದ ವೈವಿಧ್ಯಮಯ ಬೆಳವಣಿಗೆಗೆ ಕೊಟ್ಟಿರೋ ಕೊಡುಗೆಯಿಂದಾಗಿ ಅಮೇರಿಕದ ಅಧ್ಯಕ್ಷರು ನನಗೆ ಇವತ್ತು ಭಾರತದ ಪ್ರತಿನಿಧಿಯಾಗಿ ನನಗೆ ಆ ಗೌರವವನ್ನು ತೋರಿಸುತ್ತಾರೆ. ಅದರ ಶ್ರೇಯಸ್ಸು ಕೂಡ ನಿಮಗೆ ಸಲ್ಲತಕ್ಕದ್ದು ಅಂತ ಭಾವುಕರಾಗಿ ಮಾತಾಡಿದ್ದಷ್ಟೇ ಅಲ್ಲ, ಆ ಇಡೀ ತಮ್ಮ 1.25 ಗಂಟೆಯ ಭಾಷಣದ ಉದ್ದಕ್ಕೂ ಕೂಡ
ಭಾರತದ ಆಂತರಿಕ ರಾಜಕಾರಣದ ಬಗ್ಗೆ ಏನೂ ಪ್ರಸ್ತಾಪ ಮಾಡಲಿಲ್ಲ. ಅದರ ಬದಲು ಇತ್ತೀಚೆಗೆ ನಡೆದ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಪ್ರಸ್ತಾಪ ಮಾಡಿದರು. ಬಹುಶಃ ಮಾನವ ಕುಲದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಪ್ರಮಾಣದ, ಇಷ್ಟೊಂದು ಅಗಾಧ ಪ್ರಮಾಣದ ಒಂದು ಚುನಾವಣೆ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. 97 ಕೋಟಿ ಮತದಾರರು ಮತ ಚಲಾವಣೆ ಮಾಡಿದಂಥ ಇದೊಂದು ಅದ್ಭುತವಾದ ಪ್ರಯೋಗವಾಗಿತ್ತು, ಪ್ರಜಾಪ್ರಭುತ್ವದ ಅದ್ಭುತ ಪ್ರಯೋಗವಾಗಿತ್ತು. ಸುಮಾರು 1.5 ಕೋಟಿಯಷ್ಟು ಚುನಾವಣಾ ಸಿಬ್ಬಂದಿ ಅದರಲ್ಲಿ ಪಾಲ್ಗೊಂಡಿದ್ದರು. ಭಾರತದ ಮತದಾರರ ಜನಸಂಖ್ಯಾ ಬಾಹುಳ್ಯ ಎಷ್ಟು ಅಂತಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನದ ಒಟ್ಟು ಮತದಾರರಿಗಿಂತ 2 ಪಟ್ಟು ಜಾಸ್ತಿ. ಇಡೀ ಯುರೋಪಿನ ಎಲ್ಲ ರಾಷ್ಟ್ರಗಳ ಒಟ್ಟು ಜನಸಂಖ್ಯೆಗಿಂತ 3 ಪಟ್ಟು ಜಾಸ್ತಿ. ಅದಷ್ಟೇ ಅಲ್ಲ, ಆ ಮತದಾರರು ವಿವಿಧ ಜಾತಿ, ಧರ್ಮ, ಭಾಷೆ ಮತ್ತು ಪ್ರಾದೇಶಿಕ ಸಂಸ್ಕೃತಿಗಳಿಗೆ ಅಂಟ್ಕೊಂಡಿದ್ದವರಾಗಿದ್ದರು. ಭಾರತದ ಆ ಮಹಾಚುನಾವಣೆ, ಲೋಕಸಭಾ ಮಹಾಚುನಾವಣೆ ಅಂತಂದರೆ ಅದು ಪ್ರಜಾತಂತ್ರದ ಒಂದು ಅದ್ಭುತ ಪವಾಡವಾಗಿತ್ತು. ಈ ರೀತಿ ಇತ್ತೀಚಿನ ಚುನಾವಣೆ ಬಗ್ಗೆ ವ್ಯಾಖ್ಯಾನ ಮಾಡಿದರು. ಅಲ್ಲಿ ತಮ್ಮ ಸ್ವದೇಶಿ ರಾಜಕೀಯ ಎದುರಾಳಿಗಳ ಬಗ್ಗೆ ಆಗಲಿ, ಪ್ರತಿಪಕ್ಷಗಳ ಬಗ್ಗೆ ಆಗಲಿ ಒಂದೇ ಒಂದು ಕಿಂಚಿತ್ತಾಗಿ ಅಪ್ಪಿತಪ್ಪಿಯೂ ಕೂಡ ಅವ್ರ ಬಗ್ಗೆ ಹೀಗೆಳೆಯುವಂಥ ಮಾತೇ ಆಡಲಿಲ್ಲ. ಸ್ವದೇಶದ ಒಂದು ಆಂತರಿಕ ರಾಜಕಾರಣದ ಪ್ರಸ್ತಾಪವನ್ನೇ ತರದಂತೆ ಕಳೆದ 10 ವರ್ಷಗಳಲ್ಲಿ ಭಾರತ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ, ಅದರಲ್ಲೂ ಆಧುನಿಕ ತಂತ್ರಜ್ಞಾನಾಧಾರಿತ ಉದ್ಯಮಗಳಲ್ಲಿ ಸಾಧಿಸಿರೋ ಬದಲಾವಣೆಗಳನ್ನು ಒಂದೊಂದಾಗಿ ಪರಿಚಯಿಸ್ತಾ ಅಲ್ಲಿನ ಅಮೇರಿಕನ್ ಪ್ರಜೆಗಳನ್ನು, ತಮ್ಮ ಪ್ರೇಕ್ಷಕರನ್ನು ಹುರಿದುಂಬಿಸ್ತಾ ಹೋದರು. ಸುಮಾರು 25,000 ಜನ ಪ್ರವೇಶ ಕೋರಿ ಅಲ್ಲಿ ಟಿಕೆಟ್ ಖರೀದಿ ಮಾಡಿದ್ರಂತೆ, ಡಾಲರ್ಗಳನ್ನ ಕೊಟ್ಟು, $100 ಕೊಟ್ಟು. ಅಲ್ಲಿ ಸ್ಥಳಾವಕಾಶ ಕೇವಲ 13,000 ಇದ್ದಿದ್ದರಿಂದ ಅವ್ರಿಗೆ ಮಾತ್ರ ಅಲ್ಲಿ ಸ್ಥಳಾವಕಾಶ ಇತ್ತು. ಮೋದಿಯವರ ಪ್ರತಿಯೊಂದು ಮಾತಿಗೂ ಕೂಡ ಚಪ್ಪಾಳೆಯ ಒಂದು ಮೆಚ್ಚುಗೆಯನ್ನು ಸೂಚಿಸ್ತಾ ಹೋದರು. ಇದಾದ ಈ ರೋಮಾಂಚದ ನಂತರ ನಾವು ನೆನಪಿಸ್ಕೊಳ್ಬೇಕಾಗಿದ್ದು, ಅವರು ಪ್ರಥಮ ವರ್ಷದಲ್ಲೇ 2014 ಅವರು ಮ್ಯಾಡಿಸನ್ ಸ್ಕ್ವೇರ್ ಅನ್ನೋ ಮತ್ತೊಂದು ಇದೇ ಥರದ ಸಭಾಂಗಣದಲ್ಲಿ ಮಾತಾಡಿದಾಗ ಅವರು ಸುಮಾರು 20,000 ಜನ ಪ್ರೇಕ್ಷಕರಿದ್ದರು. ಅವರೆದುರಿಗೆ ತಮ್ಮ 1.25 ಗಂಟೆ ಭಾಷಣದಲ್ಲಿ 55 ಬಾರಿ ಗಾಂಧೀಜಿಯವರ ಪ್ರಸ್ತಾಪ ಮಾಡಿದರು. ಆವತ್ತಿನ ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿಯಾಗಿ ಈಗಾಗಲೇ 11ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಒಟ್ಟು 23 ವರ್ಷಗಳ ಕಾಲ ಒಂದು ನಂಬರ್ 1 ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಾರೆ. ನಮಗೆಲ್ಲ ಚಿರಪರಿಚಿತವಾದ ವಿಷಯ. ಜೊತೆಗೆ ಅಮೇರಿಕದಿಂದ ನಿರ್ಗಮಿಸುವಾಗ 15 ಅಲ್ಲಿನ ಮಹೋನ್ನತ ಕಂಪನಿಗಳು, ಹೈಟೆಕ್ ಕಂಪನಿಗಳ ಮುಖ್ಯಸ್ಥರುಗಳ ಜೊತೆಗೆ ಒಂದು ವಿಶೇಷ ಸಂವಾದವನ್ನು ನಡೆಸಿದರು. ಅದರಲ್ಲೂ ಈ ಸಾರಿ ಅಲ್ಲಿ ಫಾರ್ಮಸ್ಯೂಟಿಕಲ್ ಕಂಪನಿಯ ಮುಖ್ಯಸ್ಥರುಗಳಿದ್ದರು, ಯಥಾ ಪ್ರಕಾರ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪನಿಗಳ ಮುಖ್ಯಸ್ಥರಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ವರ್ತಮಾನದಲ್ಲಿ ಅತ್ಯಂತ ವಿನೂತನ ತಂತ್ರಜ್ಞಾನ ಅನಿಸಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟ ಕಂಪನಿಗಳ ಪ್ರಮುಖರು ಎಲ್ಲರೂ ಇದ್ದರು. ಭಾರತದಲ್ಲಿ ಬಂಡವಾಳ ಹೂಡಿಕೆಗೆ ಅವ್ರನ್ನ ಆಹ್ವಾನಿಸ್ತಾ ಅವ್ರ ಜೊತೆಗೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ವಿನೂತನ ತಂತ್ರಜ್ಞಾನದ ವಿವಿಧ ಸಾಧ್ಯತೆಗಳು, ಅದರ ಪರ ವಿರೋಧ, ಸಾಧಕ ಬಾಧಕಗಳು ಏನಿದೆ ಅನ್ನೋದ್ರ ಬಗ್ಗೆ ಅತ್ಯಂತ ಆಳವಾಗಿ ಅವ್ರ ಜೊತೆಗೆ ಚರ್ಚೆ ಮಾಡಿದರು. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಇವತ್ತು ಜಗತ್ತಿನ 3ನೇ ಅತಿ ದೊಡ್ಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿ ಅದು ಎನ್ವಿಡಿಯಾ ಕಂಪನಿಯ ಮುಖ್ಯಸ್ಥ ಆತೊಬ್ಬ ಚೈನೀಸ್ ಮೂಲದ ಹುವಾಂಗ್ ಅಂತ. ಅವ್ರು ಹೇಳಿದರು, ಮಿಸ್ಟರ್ ನರೇಂದ್ರ ಮೋದಿ ಈಸ್ ಅನ್ ಇನ್ಕ್ರೆಡಿಬಲ್ ಸ್ಟೂಡೆಂಟ್. ಎವ್ರಿ ಟೈಮ್ ಐ ಮೀಟ್ ಹಿಮ್ ಹಿ ವಾಂಟ್ಸ್ ಟು ಲರ್ನ್ ಮೋರ್ ಅಬೌಟ್ ಟೆಕ್ನಾಲಜಿ ಅಂತಂದ್ಬಿಟ್ಟು. ಅವರೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದು ಈ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಮೋದಿಯ ಕುತೂಹಲ ಮತ್ತು ಜಿಜ್ಞಾಸೆ. ಇದರಿಂದ ಭಾರತದ ಕೃಷಿ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ಉದ್ಯಮ ಕ್ಷೇತ್ರಕ್ಕೆ ಏನೇನು ಲಾಭವಾಗಬಹುದು ಮತ್ತು ಈಗಾಗಲೇ ನಿರುದ್ಯೋಗದ ಸವಾಲನ್ನು ಎದುರಿಸ್ತಾ ಇರೋ ಭಾರತಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಾಗಿ ನಿರುದ್ಯೋಗಿಗಳ ಸಮಸ್ಯೆ ಉಲ್ಬಣವಾಗುತ್ತಾ ಅಥವಾ ಹೊಸ ಉದ್ಯೋಗಗಳು ತೆರೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆಗಳು ಎತ್ತಿಬಿಟ್ಟು ಅವರೆಲ್ಲರನ್ನು ಎಷ್ಟರ ಮಟ್ಟಿಗೆ ಪ್ರಭಾವಗೊಳಿಸಿದ್ರು ಅಂತಂದರೆ, ಇವತ್ತಿನ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ನಿಗಳು ಕೂಡ ಭಾರತದಲ್ಲಿ ಬಂಡವಾಳ ಹೂಡಿಕೆಗೆ ತಮ್ಮ ಆಸಕ್ತಿಯನ್ನು ಪ್ರದರ್ಶಿಸಿದ್ದಾರೆ. ಮುಂದಿನ ಹಲವೇ ತಿಂಗಳುಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನವಯುಗ ಭಾರತದಲ್ಲಿ ಆರಂಭವಾಗುತ್ತೆ ಅನ್ನೋ ರೀತಿಯಲ್ಲಿ ಮೋದಿ ಅವತ್ತು ತಮ್ಮ ಮೋಡಿಯನ್ನು ಮಾಡಿದರು ಅಮೇರಿಕದಲ್ಲಿ. ಇದು ಮೋದಿಯವರ ಇತ್ತೀಚಿನ ಅಮೇರಿಕ ಪ್ರವಾಸದ ಒಂದು ಮಾಂತ್ರಿಕತೆ. ಸ್ಥಳೀಯವಾಗಿ ಅವರ ರಾಜಕೀಯ ವಿರೋಧಿಗಳು ಯಥಾ ಪ್ರಕಾರ ಅವರು ವಾಪಸ್ ಬರ್ತಿರೋ ಹಾಗೆ ಅವರು ನೇರವಾಗಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಅಸೆಂಬ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತು ಅದೇ ಚರ್ವಣ ವಾದ ವಿವಾದಗಳು, ಆರೋಪ ಪ್ರತ್ಯಾರೋಪಗಳು ಶುರುವಾಗುತ್ತೆ ನಿಜ. ಆದರೆ ರಾಷ್ಟ್ರದ ಪ್ರತಿನಿಧಿಯಾಗಿ ವಿದೇಶಕ್ಕೆ ಹೋದಾಗ ಒಬ್ಬ ಹಿರಿಯ ಮುತ್ಸದ್ದಿ ಥರ, ಒಬ್ಬ ಮಾಗಿದ ಜನನಾಯಕನಂತೆ ಮೋದಿ ಮಾತಾಡಿದ್ದಿತ್ತಲ್ಲ, ಅದು ಮೋದಿಗೆ ಮಾತ್ರ ಸಾಧ್ಯ. ಅದರಿಂದಾಗಿಯೇ ಅವರ ಅನೇಕ ಗುಣ ದೌರ್ಬಲ್ಯಗಳನ್ನು
ಕಂಡಿರೋ ನಮ್ಮಂಥವರು ಕೂಡ, ಈ ದೇಶದ ನಾಗರಿಕರಿಗೂ ಕೂಡ ಆ ವ್ಯಕ್ತಿಯನ್ನು ಮೆಚ್ಚದಿರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ಸಾರಿ ಅವರು ತಮ್ಮ ಪ್ರೇಕ್ಷಕರನ್ನು ಚಕಿತಗೊಳಿಸೋ ರೀತಿಯಲ್ಲಿ ಹೊಸ ಆಲೋಚನಾ ಲಹರಿಗಳನ್ನು ಹರಡ್ತಾರಲ್ಲ, ಅದು ಅವರ ವಿಶಿಷ್ಟ ಪ್ರತಿಭೆ. ಅದು ಸುಮ್ಮನೆ ರಾತ್ರಿ ಬಂದಿದ್ದಲ್ಲ. ಈ ಸುಮಾರು 30 ವರ್ಷಗಳ ನಿರಂತರ ಪ್ರತಿಭೆ, ಪರಿಶ್ರಮ, ಸಾಧನೆ ಬಲದಿಂದ ಪಡ್ಕೊಂಡಿದ್ದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.